ರೈತರು ಉಳುಮೆ ಮಾಡ್ತಾ ಇರುವ ಭೂಮಿಯ ಮೇಲೆ ಖಾಸಗಿ ಸಂಸ್ಥೆಯ ಕಣ್ಣು ಬಿದ್ದಿದೆ. 5 ದಶಕಗಳಿಂದ ಗೋಮಾಳ ಜಾಗದಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ರು. ಚಿಕ್ಕಮಗಳೂರು ತಾಲೂಕಿನ ನೆಟ್ಟೆಕೆರೆಹಳ್ಳಿ ಗ್ರಾಮದಲ್ಲಿರುವಂತಹ ಜಮೀನು 15 ಎಕರೆಯಲ್ಲಿ 20ಕ್ಕೂ ಹೆಚ್ಚು ರೈತರು ಭೂಮಿ ಸಾಗುವಳಿ ಮಾಡ್ತಿದ್ರು. ಕಳೆದ 50 ವರ್ಷಗಳಿಂದ ಭೂಮಿಯನ್ನ ಉಳುಮೆ ಮಾಡಿ ತಮ್ಮ ಜೀವನ ಸಾಗಿಸ್ತಾ ಇದ್ರು. 15 ಎಕರೆಯಲ್ಲಿ ತರಕಾರಿ, ರಾಗಿ ಸೇರಿದ ಹಾಗೆ ವಿವಿಧ ಬೆಳೆಯನ್ನ ರೈತರು ಬೆಳೀತಿದ್ದಾರೆ. ಇದೇ ಭೂಮಿಯನ್ನ ಗುತ್ತಿಗೆ ಆಧಾರದಲ್ಲಿ ನೀಡುವಂತೆ ಖಾಸಗಿ ಸಂಸ್ಥೆ ಮನವಿ ಮಾಡಿದೆ. ಗ್ರಾಮದ ಗೋಮಾಳ ಜಾಗದಲ್ಲಿ ಖಾಸಗಿ ಸಂಸ್ಥೆಯೊಂದು ಗೋಶಾಲೆ ಹಾಗೆ ಖಾಸಗಿ ವಿದ್ಯಾಸಂಸ್ಥೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಹಲವು ದಶಕಗಳಿಂದಲೂ ಕೂಡ ಉಳುಮೆ ಮಾಡುತ್ತಿದ್ದ ರೈತರಿಗೆ ಇದು ಆಘಾತವನ್ನೇ ಕೂಡ ತರಿಸಿರುವಂತದ್ದು. ಇಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಚಿಕ್ಕಮಗಳೂರು ತಾಲೂಕಿನ ಕುರುವಂಗಿ ಸರ್ವೆ ನಂಬರ್ 231 ನೆಟ್ಟೆಕೆರೆಹಳ್ಳಿ ಗ್ರಾಮಸ್ಥರಿಗೆ ಇದೀಗ ಆಘಾತವನ್ನೇ ಕೂಡ ತರಿಸಿರುವಂತದ್ದು. ಹಲವು ದಶಕಗಳಿಂದಲೂ ಕೂಡ ಒಂದು 15 ಎಕರೆ ಪ್ರದೇಶದಲ್ಲಿ ವಿವಿಧ ತರಕಾರಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಕೂಡ ಇಲ್ಲಿನ ರೈತರು 20ಕ್ಕೂ ಹೆಚ್ಚು ರೈತರು ಸಾಗುವಳಿಯನ್ನು ಕೂಡ ಮಾಡಿಕೊಂಡು ಬರ್ತಾ ಇರುವಂತದ್ದು. ಗ್ರಾಮದ ಗೋಮಾಳ ಜಾಗದಲ್ಲಿ ಹಲವು ದಶಕಗಳಿಂದ ಬೆಳೆಗಳನ್ನು ತೆಗೆದು ಜೀವನವನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಗ್ರಾಮಸ್ಥರಿಗೆ 20ಕ್ಕೂ ಹೆಚ್ಚು ರೈತರಿಗೆ ಇದೇ ಜೀವನದ ಆಧಾರವಾಗಿರುವಂತದ್ದು. ಇದೇ ಜಮೀನನ್ನ ಇದೀಗ ಖಾಸಗಿ ಸಂಸ್ಥೆ ಒಂದು ಆಶ್ರಮದ ಸಂಸ್ಥೆ ಒಂದು ಇಲ್ಲಿ ಗೋಶಾಲೆ ಹಾಗೇನೆ ಖಾಸಗಿ ವಿದ್ಯಾಸಂಸ್ಥೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದು ಇಲ್ಲಿನ ರೈತರಿಗೆ ಆಘಾತವನ್ನು ಕೂಡ ತರಿಸಿರುವಂತದ್ದು. ಏಕೆಂದ್ರೆ ಹಲವು ದಶಕಗಳಿಂದ ಇದೇ ಭೂಮಿಯನ್ನು ಉಳುಮೆ ಮಾಡಿ ಜೀವನವನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಇದೀಗ ಆ ಸಂಸ್ಥೆಯವರು ಇಲ್ಲಿ ಗೋಶಾಲೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿರುವಂತದ್ದು. ಗೋಮಾಳ ಜಾಗವನ್ನು ಗೋಶಾಲೆ ಹಾಗೇನೆ ವಿದ್ಯಾಸಂಸ್ಥೆ ಮಾಡಲಿಕ್ಕೆ ಒಂದು ಅನುಮತಿ ಕೊಡುವಂತೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಅವರ ಒಂದು ಮನವಿ ಮೇರೆಗೆ ಇಲ್ಲಿಗೆ ಬಂದಂತ ಸ್ಥಳಕ್ಕೆ ಬಂದಂತ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಆ ಪರಿಶೀಲನೆ ನಡೆಸಿದಾಗ ಇವರಿಗೆ ಬರಸಿಡಿಲೆ ಎದುರಾಗಿರುವಂತದ್ದು. ಏಕೆಂದ್ರೆ ಇವರಿಗೆ ಜೀವನಕ್ಕೆ ಆಧಾರವಾಗಿರುವಂತಹ ಭೂಮಿಯನ್ನೇ ಕಿತ್ತುಕೊಳ್ಳಲಿಕ್ಕೆ ಎಲ್ಲ ಒಂದ್ ಕಡೆ ಮುಂದಾಗಿದೆ ಅನ್ನೋದು ಇವರ ಒಂದು ಆಕ್ರೋಶವು ಕೂಡ ಜಿಲ್ಲಾಡಳಿತದ ಮೇಲೆ ಆಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ವಾಮಿ, ಯಾವಾಗ ಈ ರೀತಿ ನಿಮಗೆ ಗೊತ್ತಾಯ್ತು? ಅಂದ್ರೆ ಈ ಖಾಸಗಿ ಸಂಸ್ಥೆಯವರು ಬಂದಿದ್ದಾರೆ ಇಲ್ಲಿ? ಒಂದು ತಿಂಗಳಿಂದ ಗೊತ್ತಾಯ್ತು ಸರ್. 2024 ಇದು ಆಗಿದೆ ಅಂತೆ. ಹಂಗಾಗಿ ನಮಗೆ ಮೊನ್ನೆ ಮೂರ್ತಿಯವರು ಮಾಹಿತಿ ಕೊಟ್ಟರು. ಹಂಗಾಗಿ ಮೊನ್ನೆ ಸೋಮವಾರ ಹೋಗಿ ತಹಸೀಲ್ದಾರಿಗೆ ನಮ್ಮ ಡಿ ಸಾಹೇಬರಿಗೆಲ್ಲ ಮನವಿ ಮಾಡಿ ಬಂದಿದ್ವಿ ಎಲ್ಲರೂ. ಅಂದ್ರೆ ನೀವು ಎಷ್ಟು ವರ್ಷಗಳಿಂದ ಇದು ಉಳುಮೆ ಮಾಡ್ತಾ ಇದ್ರಿ? ಅವರು ಏನಂತ ಕೊಟ್ಟಿದ್ದಾರೆ? ಸುಮಾರು ಸರ್, ನಾವು 2 ತಲೆಮಾರುಗಳಿಂದ ನಾವು ನಮ್ಮ ಅಜ್ಜರ ಕಾಲದಿಂದಲೂ ಉಳುಮೆ ಮಾಡ್ಕೊಂಡ್ ಬರ್ತಾ ಇದೀವಿ. ಉಳುಮೆ ಮಾಡಿದ ಅವಾಗಿಂದಲೂ ಇದ್ರೆ ನಮಗೆ ಜೀವನಕ್ಕೆ ಆಧಾರ ಇರೋದು ಭೂಮಿಯಿಂದ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಈ ಸುಮಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.